ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ 187 ಕೋಟಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT, CBI, ED ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಜೂನ್ 26ರಂದು ಪ್ರಿನ್ಸಿಪಲ್ ಸೆಕ್ರೆಟರಿ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ. ನಿಗಮದ 10 ವರ್ಷಗಳಿಂದ ನಡೆದ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀವಿ. ಯಾರೇ ತಪ್ಪು ಮಾಡಿದರೂ ಕೂಡ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಏನಿವತ್ತು ಹಗರಣದ ಬಗ್ಗೆ ಈಗಾಗಲೇ SIT ಸಂಸ್ಥೆ ಈಗಾಗಲೇ ತನಿಖೆಯನ್ನು ತೀವ್ರಗತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಮತ್ತು CBIದವರು ಕೂಡ ಒಂದು ಕಡೆ ತನಿಖೆಯನ್ನು ಈಗಾಗಲೇ ದಾಖಲೆಗಳನ್ನೆಲ್ಲವನ್ನು ಅವ್ರು ಕಲೆಕ್ಟ್ ಮಾಡಿದ್ದಾರೆ ಮತ್ತು EDದವರು ಕೂಡ ಅವರು ಕೂಡ ದಾಖಲೆಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಈ 3 ಸಂಸ್ಥೆಗಳು ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೇ ತಪ್ಪಿಸ್ತರಿದ್ದರೂ ಕೂಡ ಅದನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇವತ್ತು ಏನು ಮೊನ್ನೆ ನಡೆದಂಥ ಸಂದರ್ಭದಲ್ಲಿ 26ನೇ ತಾರೀಕು ಕೂಡ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ SS ಆದಂಥ ಮಂಜುನಾಥ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಸಭೆಗಳು ಮತ್ತು ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಗಮದ ಎಲ್ಲವನ್ನ ಸಂಪೂರ್ಣವಾಗಿ ಅವರು ಕೂಡ ರಿವ್ಯೂ ಮಾಡೋದ್ರ ಮುಖಾಂತರ ಅವರು ಒಂದು ಸಭೆಗಳು ಮಾಡಿದರು. ಅದಾದ ನಂತರ SS ಅವ್ರ ಮುಖಾಂತರ ನಾವು ಒಂದು ಸಭೆಗಳನ್ನು ಮಾಡಿದ್ವಿ. ಜಿಲ್ಲೆಗಳಲ್ಲಿರುವಂಥದ್ದು ಕೂಡ ಎಲ್ಲವನ್ನ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೂಡ ಏನೇ ಅಕೌಂಟ್ಸ್ಗಳು ಏನೇನು 10 ವರ್ಷಗಳಿಂದ ಸುಮಾರು ಎಲ್ಲವನ್ನ ಸಂಪೂರ್ಣವಾಗಿ ಮಾಹಿತಿಗಳನ್ನು ಈಗ ನಮ್ಮ ಅಧಿಕಾರಿಗಳು ಒಂದು ಬುಕ್ಲೆಟ್ ರೂಪದಲ್ಲಿ ರೆಡಿ ಮಾಡ್ತಾರೆ.